ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತ ಆಗಿದೆ. ಇದೀಗ ಬರ್ತಿರುವಂತಹ ಮೇಜರ್ ಸುದ್ದಿ ಇದು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ, ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲಾಗಿದೆ. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಂತಂದ್ರೆ ಬಹಳ ಗೌರವಿಸಲ್ಪಡುವಂತವರು. ಅವರ ಹುದ್ದೆ ಏನಿದೆ ಬಹಳಷ್ಟು ಮೌಲ್ಯಗಳನ್ನ ಹೊಂದಿರುವಂತಹ ಒಂದು ಹುದ್ದೆ ಅದು. ಎಲ್ಲರೂ ಕೂಡ ಕಾನೂನಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ತಲೆ ಬಾಗ್ಲೇಬೇಕು. ಆದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲಾಗಿದೆ. ನಾವು ಹಲವಾರು ಬಾರಿ ನೋಡಿರ್ತೀವಿ ರಾಜಕೀಯ ನಾಯಕರುಗಳಿಗೆ ಅಥವಾ ವಿದೇಶಗಳಲ್ಲೂ ಕೂಡ ನಾವು ಇಂಥದ್ದನ್ನು ನೋಡಿದ್ದೀವಿ, ಶೂ ಎಸೆಯುವಂಥದ್ದು. ಆದ್ರೆ ಈ ಬಾರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲಾಗಿದೆ. ಯಾಕೆ, ಯಾರು ಎಸೆದಿದ್ದು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಆದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿರುವಂತಹ ಘಟನೆ ಆಗಿರೋದು. ಸೊ ಈ ಘಟನೆ ಈಗ ಸಾಕಷ್ಟು ಚರ್ಚೆಗೆ, ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಸೆದಂಥವ್ರು ಯಾರು, ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಇದರ ಬಗ್ಗೆ ತನಿಖೆ ನಡೆಸುವಂಥದ್ದಾಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ BR ಗವಾಯಿ ಪೀಠದತ್ತ ಶೂ ಎಸೆದಂಥ ವಕೀಲ, ಸೊ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಅಲ್ಲಿ ಶೂ ಎಸೆಯಲಾಗಿದೆ. BR ಗವಾಯಿ ಪೀಠದತ್ತ ವಕೀಲ ಶೂ ಎಸೆದಿರುವಂಥದ್ದು ಆಗಿದೆ ಅಂತ ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಅಪ್ಡೇಟ್. ಬಹುಶಃ ಈ ಥರ ಒಂದು ಘಟನೆ, ಈ ರೀತಿಯಾದಂಥ ಒಂದು ಘಟನೆ ಹಿಂದೆ ಕೂಡ ಯಾವತ್ತೂ ಕೂಡ ನೀವು ಕೇಳಿರ್ಲಿಕ್ಕಿಲ್ಲ. ಒಬ್ಬ ವಕೀಲರೇ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತಾರೆ ಅಂತಂದರೆ ಯಾವ ಕಾರಣಕ್ಕೆ, ಯಾವ ವಿಚಾರಣೆ ಸಂದರ್ಭ ಅಥವಾ ಯಾವ ವಿಚಾರಕ್ಕೆ, ಏನು ಕಾರಣ ಅಷ್ಟರ ಮಟ್ಟಿಗೆ ಅಂಥ ಒಂದು ಕೆಲಸಕ್ಕೆ ಮುಂದಾಗೋದಕ್ಕೆ ಅಂತ BR ಗವಾಯಿ ಪೀಠದತ್ತ ಶೂ ಎಸೆದಿರುವಂಥ ವಕೀಲ CJ ಗವಾಯಿ ಅವರತ್ತ ಶೂ ಎಸೆಯಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು BR ಗವಾಯಿ, ಸೊ ಅವರ ಪೀಠದತ್ತ ವಕೀಲ ಶೂ ಎಸೆದಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್ ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಗ್ತಾರೆ, ಮಾತಾಡ್ತೀವಿ ಅವ್ರ ಜೊತೆ. ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ CJI ಮೇಲೆ ಶೂ ಎಸೆಯುವಂತ ಪ್ರಯತ್ನ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಹರೀಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಏನಿದು ಘಟನೆ? ಯಾವತ್ತೂ ಕೂಡ ಇಂಥ ಒಂದು ಘಟನೆ ಆಗಿರೋದು, ಮುಖ್ಯ ನ್ಯಾಯಮೂರ್ತಿಗಳೇ ಅವರತ್ತ ಶೂ ಎಸೆಯುವಂಥದ್ದೆಲ್ಲ ನೋಡಿಲ್ಲ ನಾವು. ಏನಿದು, ಏನಾಯ್ತು, ಯಾವ ಕಾರಣಕ್ಕೆ? ಹೌದು ಅವಿನಾಶ್, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದೆ ಎಂದು ನಡೆದಂತಹ ಘಟನೆ ನಡೆದಿರುವಂತಹದ್ದು. ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆಲಿಕ್ಕೆ ವಕೀಲರೊಬ್ಬರು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮತ್ತೆ ಶೂ ಎಸೆಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನೋಡೋದಾದ್ರೆ, ಬಹುಮುಖ್ಯವಾಗಿ ಹಿಂದೆ ವಿಷ್ಣು ಬಗ್ಗೆ ಹೇಳಿಕೆಯನ್ನ ಒಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಹಾಸ್ಯಾಸ್ಪದವಾಗಿ ಗವಾಯಿ ಅವರು ಮಾತಾಡಿದ್ರು ಅನ್ನುವಂತಹ ಕಾರಣಕ್ಕೆ ಈ ಒಂದು ಶೂ ಎಸೆಯುವಂತಹ ಪ್ರಯತ್ನವನ್ನು ವಕೀಲರು ಮಾಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಬಹು ಮುಖ್ಯವಾಗಿ ಗವಾಯಿಯವರು ಇವತ್ತು CJI ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೋರ್ಟ್ ನಂಬರ್ 1 ವಿಚಾರಣೆಯನ್ನ ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ವಕೀಲರು ಘೋಷಣೆಯನ್ನ ಕೂಗ್ತಾರೆ, ಸನಾತನ ಧರ್ಮಕ್ಕೆ CJI ಮಾಡಿರುವಂತಹ ಅಪಮಾನವನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಘೋಷಣೆಯನ್ನ ಕೂಗಿ CJI ಅವರ ಹತ್ರ ಶೂ ಎಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ತಕ್ಷಣವೇ ಅಲ್ಲಿದ್ದಂತಹ ಸಿಬ್ಬಂದಿಗಳು ಆ ವಕೀಲರನ್ನ ಹಿಡ್ಕೊಳ್ತಾರೆ. ಆದ್ರೆ ಸ್ವಲ್ಪ ವಿಚಲಿತರಾಗದೆ CJI ಅವರು ತಮ್ಮ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಬಹು ಮುಖ್ಯವಾಗಿ CJI ಅವರು ಈ ಹಿಂದೆ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ನಿಮ್ಮ ಏನಾದ್ರೂ ಹೇಳಿಕೆಗಳಿದ್ರೆ ಅದು ಭಗವಾನ್ ವಿಷ್ಣು ಅವರ ಹತ್ರನೇ ಕೇಳ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂತಹದ್ದಾಗಿತ್ತು. ಮತ್ತೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರು, ನಮಗೆ ಯಾವುದೇ ಧರ್ಮದ ವಿಚಾರವಾಗೂ ಕೂಡ, ದೇವರ ವಿಚಾರವೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ವ್ಯಂಗ್ಯವಾಗಿ ನಾನು ಏನು ಹೇಳಿಕೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ CJI ಗವಾಯಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ನಂತರವೂ ಕೂಡ ಈಗ ವಕೀಲರು ಈ ರೀತಿಯಾದಂತಹ ವರ್ತನೆ ತೋರಿರುವಂತಹದ್ದು ಮೊಟ್ಟ ಮೊದಲ ಬಾರಿಗೆ, ಅದು ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರು ಈ ವರ್ತನೆಯನ್ನ ತೋರಿಸಿರುವಂತಹದ್ದು ವ್ಯಾಪಕ ಚರ್ಚೆಗೆ ಕಾರಣ ಆಗಿರುವಂತಹದ್ದು. ಮತ್ತೆ ಈಗ ಏನೋ ನ್ಯಾಯಾಧೀಶರ ಮೇಲೆ ಶೂ ಎಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಅಂತಹ ವಕೀಲರನ್ನ ಈಗ ಸಿಬ್ಬಂದಿಗಳಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಿರುವಂತಹದ್ದು. ಆದ್ರೆ ಇಂತಹ ಶೂ ಎಸೆಯುವಂತಹ ಹಾಗೆ ಸಂಪರ್ಕದಲ್ಲಿದೆ. ಶೂ ಎಸೆದಂತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಆವರಣದಲ್ಲೇ ಆಗಿರುವಂತಹ ಘಟನೆ ಇದು. ಶೂ ಎಸೆದಂತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇವತ್ತು ಶೂ ಎಸೆದಂತ ಘಟನೆ ಆಗಿತ್ತು. ಅಂದ್ರೆ ಹಿಂದೆ ಅವರೊಂದು ಈ ವಿಚಾರಣೆ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಈ ವ್ಯಕ್ತಿಯನ್ನ ಟ್ರಿಗರ್ ಮಾಡಿತ್ತು ಅಂತ. ಕೋರ್ಟ್ ಪೀಠದಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ನ್ಯಾಯಾಧೀಶರು ತಮ್ಮ ಪೀಠದಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಈ ವಕೀಲ
ಶೂವನ್ನು ಎಸೆದಿರುವಂಥ ಘಟನೆ ಆಗಿದೆ. ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು ಈಗ. ಯಾಕಂದರೆ ಒಂದು ಕೋರ್ಟ್ನ ಒಂದು ಡೆಕರಮ್ ಅಂತ ಇರುತ್ತೆ, ಅಲ್ಲಿ ಯಾವ ರೀತಿ ಇರಬೇಕು ಒಂದು ಪ್ರತಿಯೊಂದು ಪದವನ್ನು ಬಳಸಬೇಕಾದ್ರೂ ಕೂಡ ಭಾಳ ಶಿಸ್ತಿನಿಂದ ಬಳಸಬೇಕಾಗತ್ತೆ. ಅಂಥದ್ರಲ್ಲಿ ಇಂಥ ಘಟನೆ. ಹರೀಶ್ ಮಾಹಿತಿ ಕೊಡ್ತಾ ಇದ್ರು. ಹರೀಶ್, ನಿಜಕ್ಕೂ ನ್ಯಾಯಾಲಯ ಅಂತಂದರೆ ವಿಶೇಷವಾದಂಥ ಒಂದು ಗೌರವ ಇರುತ್ತೆ, ಎಲ್ಲರೂ ಕೂಡ ಕಾನೂನಿಗೆ ತಲೆಬಾಗ್ತಾರೆ. ಅಂಥದ್ರಲ್ಲಿ ಶೂ ಎಸೆಯೋದು ನಿಜಕ್ಕೂ ಒಂದು ರೀತಿ ಅವಮಾನ ಇದು, ಅಥವಾ ಎಲ್ರಿಗೂ ಕೂಡ ವ್ಯವಸ್ಥೆಗೆ ಮಾಡಿದಂಥ ಅವಮಾನ ಅಂತ. ಅವಿನಾಶ್, ಈ ತರದೊಂದು ಘಟನೆ ಸುಪ್ರೀಂ ಕೋರ್ಟ್ ವ್ಯವಸ್ಥೆಯಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಮತ್ತೆ ಯಾವುದೇ ನ್ಯಾಯಾಧೀಶರತ್ತ ಶೂ ತೂರುವಂತದ್ದಿರಬಹುದು, ಅದು ಸಂವಿಧಾನಕ್ಕೆ ಮಾಡಿದಂತ ಅಪಚಾರ ಅನ್ನುವಂತ ನಿಟ್ಟಲ್ಲಿ ಕರೆಸ್ಕೊಡುತ್ತೆ. ಅದು ಕೂಡ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರಿಗೆ BR ಗವೈ ಅವರಿಗೆ ಈ ರೀತಿಯಾದಂತಹ ಒಂದು ಶೂ ಎಸೆದಿರುವಂತಹ ಪ್ರಕರಣ ಏನಿದೆ, ಇದು ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಅಂತ ಒಂದು ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತಹದ್ದು. ಅದು ಕೂಡ ವಕೀಲರೇ ಈ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಈಗ ಶೂ ಎಸೆದಂತಹ ವಕೀಲನನ್ನ ಈಗ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೆ ಗವಾಯ್ ಅವರು ವಿಚಾರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಇಂತಹ ಘೋಷಣೆಯನ್ನ ಕೂಗಿ ಶೂ ಎಸೆಯುವಂತ ಪ್ರಯತ್ನ ಆಗುತ್ತೆ. ಆಗ ಗವಾಯ್ ಅವರು ಹೇಳ್ತಾರೆ, ಇದಕ್ಕೆ ಯಾರು ವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ, ಕೆಲಸವನ್ನ ಮುಂದುವರಿಸಿ ನಾನು ವಿಚಾರಣೆಯನ್ನ ಮುಂದುವರಿಸ್ತೀನಿ ಅನ್ನುವಂಥದ್ದನ್ನ ಅವ್ರು ಯಾವ ಕೇಸನ್ನ ಎತ್ಕೊಂಡು ವಿಚಾರಣೆಯನ್ನ ಮಾಡ್ತಿದ್ರು ಆ ಕೇಸನ್ನ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಯಾವುದೇ ವಿಚಲಿತರ ಆಗಬಾರದು ಅನ್ನುವಂಥದ್ದನ್ನ ಸ್ವತಃ ಗವಾಯ್ ಅವರೇ ಹೇಳ್ತಾರೆ. ಜೊತೆಗೆ ಇನ್ನೂ ಮುಖ್ಯವಾಗಿ ಅವರು ಇದಕ್ಕೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೂಡ ಗವಾಯ್ ಅವರು ಕೊಡೋದಿಲ್ಲ. ಅಂದ್ರೆ ತಕ್ಷಣ ಹರೀಶ್ ಹಾಗೆ ಸಂಪರ್ಕದಲ್ಲಿ